ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಈಗ ನಾವು ಹೊರಡ್ತಾ ಇದ್ದೀವಿ ಒಂದು ಬೀಚ್ ಸೈಡ್. ಇಲ್ಲಿ ಬೀಚ್ ಅಂದರೆ ಡೈರೆಕ್ಟ್ ಬೀಚ್ ಆಕ್ಸೆಸ್ ಸಿಗೋದಿಲ್ಲ, ಸ್ವಲ್ಪ ಮರೀನಾ ಬೀಚ್ ವಾಕ್ ಅಂತ ಇದೆಯಂತೆ. ಅಂದರೆ ರೆಸಿಡೆನ್ಷಿಯಲ್ ಏರಿಯಾ ಅದನ್ನೆಲ್ಲ ದಾಟ್ಕೊಂಡು ನಾವು ಆಮೇಲೆ ಬೀಚ್ಗೆ ಎಂಟ್ರಿ ಆಗಬೇಕು. ಅಲ್ಲಿ ವಾಕ್ ಮಾಡೋದು ತುಂಬ ಇದೆಯಂತೆ. ಆ್ಯಂಡ್ ನೆನ್ನೆ ನಮಗೆ ಸಿಕ್ಕಿದಾಗ ಹೇಳಿದ್ದವರು ಅಲ್ಲಿಗೆ ನೀವು ಹೋಗಲೇಬೇಕು, ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಸೊ ನಮ್ಮದು ಬೇರೆ ಒಂದು ಬೀಚ್ದು ಪ್ಲ್ಯಾನ್ ಇತ್ತು, ಅದು ಡೈರೆಕ್ಟ್ ಹೋಗ್ಬೋದಿತ್ತು ಅನಿಸುತ್ತೆ. ಬಟ್ ಅವರು ಹಾಗೆ ಹೇಳಿದ್ರಲ್ಲ ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವತ್ತು. ಸೊ ಬೀಚ್ ಆಗಿರೋದ್ರಿಂದ ಎಕ್ಸ್ಟ್ರಾ ಬಟ್ಟೆ ತೊಗೊಂಡಿದ್ದೀವಿ. ಅಲ್ಲಿ ನೀರಲ್ಲಿ ಇಳಿಯೋದಂತೂ ಗ್ಯಾರಂಟಿ. ಹೊರಟಿದ್ದೀವಿ ಇವತ್ತು, ತುಂಬ ಬೇಗ ಹೊರಟಿದ್ದೀವಿ. ಯಾಕಂದರೆ ಬೀಚಲ್ಲಿ ತುಂಬ ಹೊತ್ತು ಟೈಮ್ ಹಿಡಿಸುತ್ತಲ್ವಾ. ಇಟ್ಸ್ ಆಲ್ಮೋಸ್ಟ್ 8:45 ಈಗ. ಇಲ್ಲ ಈಗ ಸ್ನೇಹಿತರೆ ನಾವು ಹಾಟ್ ಆ್ಯಂಡ್ ಟೇಸ್ಟ್ ಕೆಫೆ ಇಲ್ಲಿ ಒಂದಿನ ಊಟ ಮಾಡಿದ್ವಿ, ಅಲ್ಲಿಗೆ ಬಂದಿದ್ದೀವಿ. ದೋಸೆ ಚಟ್ನಿ ವಿತ್ ಸಾಂಬಾರ. ಸಾಂಬಾರು ಕೊಟ್ಟರೆ ಗ್ರೀನ್ ಪೀಸ್ ಅಂತೆ, ಅದ್ರ ಜೊತೆ ಇನ್ನೇನು ವೆಜಿಟೇಬಲ್ ಹಾಕಿದ್ದಾರೆ. ಪಾಕಿಸ್ತಾನಿ ಪರೋಟ ಅಂತ, ಪಾಕಿಸ್ತಾನಿ ಮಲಬಾರ್ ಪರೋಟ, ಕೇರಳ ಪರೋಟ, ಚಿಕನ್ ಸಮೋಸ ಅಂತೆ. ನೋಡಿ ಇಷ್ಟೇ ಇಷ್ಟಿದೆ. ಇದು ಮೆಟ್ರೋ ಟ್ರೈನ್ ಒಳಗಡೆ ಚೆಕಿಂಗ್ ಬಂದಿದ್ದಾರೆ. ಅಂದರೆ ನಾವು ಸ್ವೈಪ್ ಮಾಡಿದ್ದೀವೋ ಇಲ್ವೋ ಅಂದ್ಬಿಟ್ಟು ಈ ಮಷೀನಲ್ಲಿ ತೋರಿಸುತ್ತೆ. ಸ್ವೈಪ್ಡ್ ಇನ್, ಸ್ವೈಪ್ಡ್ ಔಟ್. ನಾನಿದು ಫಸ್ಟ್ ಟೈಮ್ ನೋಡಿದ್ದು. ಅಂದರೆ ಬ್ಯಾಂಗ್ಳೂರಲ್ಲೂ ಇರ್ಬೋದೇನೋ, ಬಟ್ ನಾವು ಮೆಟ್ರೋಲ್ಲಿ ಅಷ್ಟೊಂದು ಓಡಾಡೋದಿಲ್ವಲ್ಲ. ದುಬೈಯಲ್ಲಿ ಓಡಾಡಿರೋ ಅಷ್ಟು ನಾವು ಬೆಂಗಳೂರಲ್ಲಿ ಓಡಾಡಿಲ್ಲ. ಸೊ ಇಲ್ಲಿ ಚೆಕಿಂಗ್ ಬಂದಿದ್ದಾರೆ, ಟಿಕೆಟ್ ಚೆಕ್ ಮಾಡ್ತಾರೆ, ಕಾರ್ಡ್ ಚೆಕ್ ಮಾಡ್ತಾರೆ. ಇದು ಸೋಬಾ ರಿಯಾಲಿಟಿ ಅಂದ್ಬಿಟ್ಟು ಸ್ಟಾಪ್ ಮೆಟ್ರೋ ಸ್ಟೇಷನು. ಸಖತ್ ದೂರ. ನಾವು 2 ಮಿನಿಟ್ಸ್ಗೆ ಒಂದೊಂದು ಇಳಿತಾ ಇದ್ವಿ. ಇದು ಇಲ್ಲಿಂದ ನಾವು ಟ್ರಾಮ್ಗೆ ಹೋಗ್ಬೇಕಂತೆ, ಬೀಚ್ ಹತ್ರ ಹೋಗಬೇಕು ಅಂದರೆ. ಇದಾ ಟ್ರಾಮ? ಇದು ಇಲ್ಲಿಂದ ಹಿಂಗೋಗಿ ಜುಮೇರಾ ಬೀಚ್ ಸಿಗುತ್ತೆ, 2 ಸಿಗುತ್ತೆ, ಲೇಕ್ ಟವರ್ ಸಿಗುತ್ತೆ, ಮರೀನಾ ಮಾಲ್ ಸಿಗುತ್ತೆ. ಸೊ ನಾವು 1ಗೆ ಹೋಗ್ಬೇಕಾ? ಆ್ಯಕ್ಚುಲಿ ನಾವು ದುಬೈ ಮರೀನಾಗ ಹೋಗ್ಬೇಕಂದ್ರೆ DMC ಅಂತ ಯಾವುದೋ ಒಂದಿದೆ, ಅಲ್ಲಿ ಇಳಿಬೇಕಿತ್ತಂತೆ. ಈಗ ಇಲ್ಲಿಂದ ಜುಮೇರಾಗೆ ಹೋಗ್ತಾ ಇದ್ದೀವಿ, ಜುಮೇರಾ ಬೀಚ್ಗೆ. ರೋಡಲ್ಲಿ ಹೋಗ್ತಾ ಇದ್ದೀವಿ. ಜುಮೇರಾ ಬೀಚ್ ರೆಸಿಡೆನ್ಸ್ ವಾಕ್, ಇದನ್ನ JBR ಅಂತ ಹೇಳ್ತಾರೆ. JBR 1 ಅಂತೆ, JBR 2 ಅಂತೆ. ಎರಡಕ್ಕೂ ಏನು ಡಿಫ್ರೆನ್ಸು ಗೊತ್ತಿಲ್ಲ. ನಾವು ಮರೀನಾಗ ಹೋಗೋಣ ಅಂತ ಬಂದಿದ್ದು, ಜುಮೇರಾಗೆ ಬಂದಿದ್ದೀವಿ. ಇಲ್ಲಿಂದ ಸ್ಟ್ರೇಟ್ ಬಂದು ರೈಟ್ ತೊಗೊಳ್ಬೇಕಂತೆ. ನಾವು ಸ್ಟ್ರೇಟ್ ಹೋಗ್ತಾ ಇದ್ವಿ, ಅಲ್ಲೊಬ್ರಿಗೆ ಕೇಳಿದ್ವಿ. ಜುಮೇರಾ ಬೀಚ್ ರೆಸಿಡೆನ್ಸ್, ಇದೆಲ್ಲ ರೆಸಿಡೆನ್ಸ್ ಏರಿಯಾನೋ ಏನೋ ಗೊತ್ತಿಲ್ಲ. ಚೆನ್ನಾಗಿದೆ, ದೊಡ್ಡ ದೊಡ್ಡ ಬಿಲ್ಡಿಂಗು. ಇಂಡಿಯನ್ ರೆಸ್ಟೋರೆಂಟ್ ಅಂತ ನೋಡಿ, ಚೆನ್ನಾಗಿ ಮಾಡಿದ್ದಾರೆ. ದೊಡ್ಡ ಇಂಡಿಯಾ ಪ್ಯಾಲೇಸ್. ನಾವು ಹೋಗ್ತಾ ಇದ್ದೀವಿ ಅಂದ್ಬಿಟ್ಟು ನಿಲ್ಲಿಸ್ಬಿಟ್ರು. ದಿ ಬೀಚ್ ಅಕ್ಕಪಕ್ಕ ಎಲ್ಲ ಅಂಗಡಿ ಇದೆ, ಮಾಲ್ ಇದೆ ಅಲ್ಲೊಂದು.
ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಇದು ಸ್ನೇಹಿತರೆ ಏನು ದುಬಾಯ್ ಅಂತ ಹೇಳ್ತಾರೆ. ಇದು ರೊಟೇಟ್ ಆಗ್ತಾ ಇತ್ತಂತೆ ಮೊದಲು, ಇವಾಗೇನೋ ಸ್ಟಾಪ್ ಮಾಡಿದ್ದಾರೆ. ಹಾಂ, ಮೇಂಟೆನೆನ್ಸ್ ಅಂದ್ಬಿಟ್ಟು. ಅದರ್ವೈಸ್ ಅದರದ್ದು ಒಂದು ರೌಂಡ್ ಹೋಗ್ಬೋದಿತ್ತು ಜಾನು. ನಾವು ಹೇಳಲೇ ಇಲ್ಲ ರೆಡಿ ಆಗುವಂತ, ಆಗಲೇ ತೆಗೆದು ರೆಡಿ ಆಗಿಬಿಟ್ಲು. ಹಾಂ, ಈಗ ನಾವು ಈ ಕ್ಯಾಪನ್ನು ಹಾಕ್ಕೊಂಡು ಎಂಜಾಯ್ ಮಾಡೋದು, ಸೈಲೆಂಟಾಗಿ ಕೂತ್ಕೊಂಡಿರ್ತೀವಿ. ಸಾನುನ ನೋಡಿಕೊಂಡು, ಜನನ ನೋಡಿಕೊಂಡು, ಆ ಕಡೆ ಈ ಕಡೆ ಎಲ್ಲ. ನಿಮಗೆ ಸರೌಂಡಿಂಗ್ ಹೇಗಿದೆ ತೋರಿಸ್ತೀನಿ. ಓಕೆ, ಎಲ್ಲ ಫಾರಿನರ್ಸ್ ಇದ್ದಾರೆ, ಎಲ್ಲನೂ ಬಿಕ್ನಿ ಹಾಕಿದ್ದಾರೆ. ನಾವು ಬಾಲ್ ತಂದಿದ್ದೀವಿ. ತಲೆಗೆ ಕ್ಯಾಪ್ ಹಾಕೋ. ಸಾನು ಎಂಜಾಯ್ಸ್ ವಾಟರ್. ಇವತ್ತು ಬಿಸಿಲು ಕಡಿಮೆ ಇದೆ ಸ್ನೇಹಿತರೆ, ಇಲ್ಲ ಅಂದರೆ ಉರಿಯೋ ಬಿಸಿಲಿರುತ್ತೆ. ಯಾಕೋ ಇವತ್ತು ಮಳೆಗಿಳೆ ಬರುತ್ತೋ ಏನೋ ಗೊತ್ತಿಲ್ಲ. ಕೊರಿತಾ ಇದೆಯಂತೆ. ಏನಾದರೂ ಸಾನು ಏನು ಬಿಡೋದಿಲ್ಲ ಬಿಡಿ. ಬಾ ಸಾನು, ಚಳಿ ಅಲ್ವಾ, ಬಾ. ಗ್ರೀನ್ ವಾಟರ್ ಸ್ನೇಹಿತರೆ, ಲೈಟ್ ವೈಟ್, ಗ್ರೀನ್, ಡಾರ್ಕ್ ಆಕ್ವಾ ಗ್ರೀನು ಕಾಣ್ತಾ ಇದೆ. ಈಗ ಸಾನು ಬಾಲ್ ತೊಗೊಂಡೋದ್ಲು. ನಾನು ಸ್ನೇಹಿತರೆ ಬರಬೇಕಾದ್ರೆ ಸನ್ಸ್ಕ್ರೀನ್ ಲೋಷನ್ ಹಚ್ಚಿದ್ದೆ. ಸೊ ಕೈಗಳಿಗೆ ನನಗೇನು ಮ್ಯಾಟರ್ ಆಗ್ತಾಯಿಲ್ಲ, ಉರಿತಾ ಇಲ್ಲ. ಕಾಲುಗಳು ಹಚ್ಚಿರಲಿಲ್ಲ. ಇಲ್ಲಿ ಬಿಸಿಲಲ್ಲಿ ಕಾಲು ಉರಿಯೋದಕ್ಕೆ ಶುರುವಾಗಿದೆ. ನಾವು ಹೊರಗಡೆ ಬಂದರೆ ಸಾಕು, ಸನ್ಸ್ಕ್ರೀನ್ ಲೋಷನ್ ಇಲ್ಲದೆ ಬರಬಾರ್ದು. ಮುಖಕ್ಕೆ, ಕೈಗೆ, ಕಾಲಿಗೆಲ್ಲನೂ ಹಚ್ಚಬೇಕು, ಇಲ್ಲಾಂದರೆ ಟ್ಯಾನ್ ಆಗೋದಂತೂ ಗ್ಯಾರಂಟಿ. ನಾನು ಸ್ನೇಹಿತರೆ ಗಾಗಲ್ಸ್ ಇಲ್ಲದೆ ಕುತ್ಕೊಳ್ಳೋಕ್ಕಾಗ್ತಾಯಿಲ್ಲ. ಗಾಗಲ್ಸ್ ಹಾಕ್ಕೊಂಡು ಹ್ಯಾಟ್ ಹಾಕ್ಕೊಂಡಿದ್ದೀನಿ. ಸೊ ಮುಖ ಕೂಡ ಟ್ಯಾನ್ ಆಗಬಾರ್ದು, ಬಿಸಿಲು ಬೀಳಬಾರ್ದು ಅಂತ ಹಿಂಗೆ ಇಟ್ಕೊಂಡು ಕೂತಿದ್ದೀನಿ. ಸೊ ಬಿಸಿಲು ನೋಡಿ ಇಲ್ಲಿ ಬೀಳ್ತಾ ಇಲ್ಲ, ಆರಾಮ್ ಮಾಡ್ತಾ ಇದ್ದೀನಿ. ಆಮೇಲೆ ಬೇಕಿದ್ರೆ ಹೋಗೋಣ ನೀರ ಹತ್ರ. ಇವಾಗಲೇ ಹೋಗಿಬಿಟ್ರೆ ಸುಮ್ಮನೆ ಎಲ್ಲ ಒದ್ದೆ ಆಗುತ್ತೆ, ಇಲ್ಲಿ ಬಂದು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಲಾಸ್ಟಲ್ಲಿ ಒಂದು ವಿಸಿಟ್ ಕೊಟ್ಟು ಆಮೇಲೆ ಇಲ್ಲಿಂದ ಹೊರಡೋದು. ಈಗ ಟೈಮ್ 1:15, 1:15 ಅಂದರೆ 12, 11:15 ಆಗಿದೆ. ನಾವು ರೂಮ್ ಬಿಟ್ಟಿದ್ದು 9:15ಗೆ. ನೀರು ತುಂಬ ಕೋಲ್ಡ್ ಇದೆ, ಇಳಿಯೋಕ್ಕಾಗೋದಿಲ್ಲ ಅಂದ್ಬಿಟ್ಟು ನೋಡ್ರಿ ಎಷ್ಟೊತ್ತು ಬರ್ತಾನೇ ಇಲ್ಲ. ಬಾಲ್ ಹಿಡ್ಕೊಂಡು ಆಟಾಡ್ತಿದ್ದಾರೆ. ನಾವು ಬಾಲನ್ನ ಇಲ್ಲಿ ಬೀಚಲ್ಲಿ ವಾಲಿಬಾಲ್ ಥರ ಆಡೋಣ ಅಂತ ತೊಗೊಂಡು ಬಂದಿದ್ದು ಬೆಂಗಳೂರಿಂದ. ಅವರು ನೀರು ಒಳಗಡೆನೇ ಆಟಾಡ್ತಿದ್ದಾರೆ. ಎಷ್ಟು ಕ್ಲಿಯರ್ ಇದೆ ನೋಡಿ ನೀರು. ಬಾ ಈ ಕಡೆ ಬಾ, ಇಲ್ಲಿದೆ ನೋಡಿ, ಇಲ್ಲಿದೆ ಬಾ. ಬಾ. ನಮ್ಮ ಹುಡುಗಿಗೆ ನೀರಿಂದ ಆಚೆ ಬರೋಕ್ಕೆ ಇಷ್ಟ ಇಲ್ಲ. ಬಾ ಹೋಗೋಣ ಅಂದರೆ ಕಪ್ಪೆ ಚಿಪ್ ಬೇಕು ಅಂತ ಕಪ್ಪೆ ಚಿಪ್ ಆಯ್ತಾ ಕೂತಿದ್ದಾರೆ. ಅವ್ರ ಅಮ್ಮಂದು ಕೆಲಸ ಕೊಡ್ತಾಳೆ. ಬನ್ನಿ ಹೋಗೋಣ. ಒಂದು ರೌಂಡ್ ಹೋಗಿ ಬಂದೆ ಅಲ್ಲಿಂದ ಇಲ್ಲಿ ತನಕ. ಕಪ್ಪೆ ಚಿಪ್ಪಿ ಎಷ್ಟೊಂದಿದೆ ಗೊತ್ತಾ. ನಾವು ಗೋಕರ್ಣದಲ್ಲಿ ಹೋಗಿದ್ವಲ್ಲ, ಅಲ್ಲಿ ಅದು ಒಂದು ಕಡೆ ಒಂದು ಸ್ವಲ್ಪ ಸಿಕ್ತು ಅಷ್ಟೇ. ಇಲ್ಲಿ ಉದ್ದಕ್ಕೂ ಇದೆ. ಎಷ್ಟು ಕ್ಲಿಯರ್ ವಾಟರ್ ಇದೆ. ಆ್ಯಂಡ್ ಕಪ್ಪೆ ಚಿಪ್ ಎಲ್ಲನೂ ಸಿಗ್ತಾ ಇದೆ. ಕೋರಲ್ಸ್
ನಿಮ್ಗೆ ತೋರಿಸ್ತೀನಿ ಆಮೇಲೆ. ಓಕೆ, ನೀರು ಇವಾಗ ಸ್ವಲ್ಪ ಬೆಚ್ಚಗಾಗ್ತಾ ಇದೆ, ಆಗಲೇ ಬಿಸಿಲಿರಲಿಲ್ಲ. ನಾವು ಈಗ ಬಂದಿದ್ದು ಸ್ವಲ್ಪ ಹೊತ್ತಿಗೆ ಬಿಸಿಲು ಶುರುವಾಯಿತು. ಮರೀನಾ ಹಾಂ, ಆ ಪಾರ್ಟ್ ಇದೆಯಲ್ಲ ಅಲ್ಲಿ, ಈ ಕಡೆಯಿಂದ ಅಲ್ಲಿಂದ ಅಲ್ಲಿಗೆ ಮರೀನಾ ಅಂತ. ಈ ಎಂಡಿಂದ ಇಲ್ಲಿಗೆ ನಾವಿರೋದಕ್ಕೆ JBR 1. ಓಕೆ, ಈ ಬ್ಲೂ ಇಂದ ಆ ಕಡೆ ಇದೆಯಲ್ಲ, ಆ ಕಡೆ JBR 2. JBR 2 ಗೇಟ್ ಅಷ್ಟೇ ಅದು. ರೆಸಿಡೆನ್ಸ್ 1, ರೆಸಿಡೆಂಟ್ 2 ಅಂತ ಅದು. ಆ್ಯಕ್ಚುಲಿ ಅಲ್ಲಿ ಬುರ್ಜ್ ಅಲ್ ಅರಬ್ ಅಂತ ಕಾಣ್ತಾ ಇದೆ. ಅಲ್ಲಿ ಬೋಟ್ ಶೇಪಲ್ಲಿ ಮಾಡಿದ್ದಾರೆ, ಒಂದು 7 ಸ್ಟಾರ್ ಹೋಟೆಲ್. ಅದು ಮರೀನಾ ಏರಿಯಾ. ಮರೀನಾ ಕಡೆ ಹೋದರೆ ಅದು ಹತ್ರದಿಂದ ಕಾಣುತ್ತೆ. ಏನು ದುಬೈ ಇಸ್ ವೆರಿ ಫೇಮಸ್, ಅದನ್ನು ಕವರ್ ಮಾಡಿ ಫೋಟೋ ತೆಗೆಯೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಮಳೆನೇ ಎಕ್ಸ್ಪೀರಿಯನ್ಸ್ ಮಾಡ್ದಂಗೆ ಆಯಿತು ದುಬೈಯಲ್ಲಿ ನಾವು. ನೋಡಿ ಒಂಥರ ಸ್ಟ್ರೀಟ್ ಎಷ್ಟು ಬ್ಯೂಟಿಫುಲ್ ಆಗಿದೆ. ವಾಕಿಂಗ್ ಬೇ ತುಂಬ ಚೆನ್ನಾಗಿದೆ. ನನಗಿದು ರೋಡ್ ಅನ್ನಿಸ್ತಾ ಇಲ್ಲ. ಮತ್ತೆ ಈ ಫಿಲ್ಮ್ ಶೂಟ್ ಮಾಡೋದಕ್ಕೆ ಸೆಟ್ ಮಾಡಿರ್ತಾರಲ್ಲ ಸೆಟಪ್, ಆ ಥರ ಅನ್ನಿಸ್ತಾ ಇದೆ. ರೋಡೇ ಕಾಣ್ತಾ ಇಲ್ಲ ನನಗೆ. ಕಾರ್ ರೋಡ್ ಕಾಣಿಸಿದ್ರೆ ರೋಡು ನನಗೆ. ಹೌದು, ಇದು ನೋಡಿ ಇದೆಲ್ಲ ಸ್ಟೋನ್ಸ್ ಹಾಕಿರೋದು, ಟೈಲ್ಸ್ಗಳು. ಆ ಕಡೆ ಕಡೆ ಎಲ್ಲ ಬಿಲ್ಡಿಂಗ್ ಇದೆಯಾ, ಕ್ಲೋಸ್ಡ್ ಥರ ಅನ್ನಿಸ್ತಾ ಇದೆ. ಚೆನ್ನಾಗಿದೆ. ಬಾಪುಟ ಈ ಕಡೆ, ಸೊನ್ನೆ ಈ ಕಡೆ ಹೋಗ್ಬೇಕು. ಅದಕ್ಕೆ ಅನ್ಸುತ್ತೆ ನೆನ್ನೆ ಅವರು ಹೇಳಿದ್ರು ಬ್ಯೂಟಿಫುಲ್ ಅಂತ ಅಲ್ಲ. ಹೌದು, ಅವ್ರು ಫಾರಿನರ್ಸ್ ಬಂದಿದ್ರಲ್ಲ, ಹೋಗಿ ಇಲ್ಲಿಗೆ ತುಂಬ ಚೆನ್ನಾಗಿದೆ ಲೊಕೇಶನ್ ನೋಡೋದಕ್ಕೆ ಅಂತ. ನಡ್ಕೊಂಡು ಹೋಗ್ಬೇಕಾದ್ರೆ ನೋಡೋದೇ. ಕೇಳಿದ್ನಪ್ಪ ಪ್ರಾಪರ್ಟಿ ರೇಟ್ ಎಷ್ಟು ಅಂತ. 1.5 ಮಿಲಿಯನ್ ಸಿಂಗಲ್ BHK, 1.5 ಮಿಲಿಯನ್ AD. ಸೊ ನಾನು ಕೇಳಿದ್ದು ಬಿಸ್ನೆಸ್ ಬೆಡ್ರೂಮ್ ಬುರ್ಜ್ ಖಲೀಫಾ ಹತ್ರ. ನಿಮ್ಗೆ ಯೂಸ್ ಆಗ್ಬೋದಲ್ಲ, ಯಾರಾದರೂ ಇರ್ಬೋದು ಇನ್ವೆಸ್ಟ್ಮೆಂಟ್ ಮಾಡೋರು ಇಲ್ಲಿ. ಸೊ 1.5 to 2 ಮಿಲಿಯನ್ AEDಲಿ ಒಳ್ಳೆ ಅಪಾರ್ಟ್ಮೆಂಟ್ ಸಿಗುತ್ತೆ. ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡೋರು ಮಾಡಿ. ಬೀಚ್ ಫ್ರಂಟ್ ಅಪಾರ್ಟ್ಮೆಂಟು ಇಂಡಿಯಾದಲ್ಲಿ ತೊಗೊಳೋದಕ್ಕಿಂತ ಇಲ್ಲಿ ತೊಗೊಳೋದೇ ಬೆಸ್ಟ್ ಅನ್ಸುತ್ತೆ. ಹೌದು, ಅದು ಏನಕ್ಕೆ ಗೊತ್ತಾ ಪುಟ್ಟ, ನಾವು ಬಂದಿದ್ದೀವಲ್ಲ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಲಿ ಅಂತ. ಇವತ್ತು ಲಾಸ್ಟ್ ಡೇ ಅಲ್ವಾ. ನಾವು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ಬಿಟ್ವಿ. ಡೋನಟ್ ತಿನ್ನಿ, ಈಗಲೇ ಆಮೇಲೆ ಊಟ ಮಾಡೋದಲ್ಲ, ತಿನ್ಬಿಡ್ಲಿ ಬಿಡು. ಓಕೆ ಚಲೋ ಬೇಬಿ. ವಿಚ್ ಒನ್? ವೆನಿಲಾ ಡಿಪ್, ದಟ್ ಒನ್ ವಿಲ್ ಬೈ. ಹಾಂ, ಈಗ ಈ ಮಾಲ್ ಆಫ್ ಎಮಿರೇಟ್ಸ್ ಎಂಟರ್ ಆದ ತಕ್ಷಣ ನೀವು ನೋಡ್ಬೋದು ಎಲೆಕ್ಟ್ರಾನಿಕ್ಸ್ ಅಂಗಡಿಗಳಿದೆ. ಅಲ್ಲಿ ಸ್ಟಾರ್ಟಿಂಗಲ್ಲಿ ಒಂದಿತ್ತು, ಈ ಕಡೆ ಒಂದಿದೆ. ನಾವಿಲ್ಲಿಗೆ ಬಂದಿರೋ ಅಂಥ ಮೇನ್ ರೀಸನ್ ಏನಪ್ಪ ಅಂದರೆ ಎಲೆಕ್ಟ್ರಾನಿಕ್ ಡಿವೈಸ್ ನೋಡೋದಕ್ಕೆ, ದಟ್ ಈಸ್ ಮೊಬೈಲ್. ಇಂಡಿಯಾಗೂ ಇಲ್ಲಿಗೂ ಡಿಫ್ರೆನ್ಸ್ ಇರುತ್ತಂತೆ, ಅಮೌಂಟಲ್ಲಿ ಕಡಿಮೆ ಇರುತ್ತೆ ಅಂತ. ನೋಡೋಣ ಇವತ್ತು ಎಷ್ಟು ಹೇಳುತ್ತೆ ದುಬೈ ಮೊಬೈಲ್ ರೇಟ್. ಆ್ಯಂಡ್ ನಾವು ಒಂದು ಮೊಬೈಲ್ ನೋಡ್ತಾ ಇದ್ವಿ, ಅದು ನಮಗೆ ಸ್ಟೋರ್ಸಲ್ಲಿ ಅವೈಲೇಬಲ್ ಇಲ್ಲ. ಹೋಗಿ ನೋಡಿಬಿಟ್ಟು ಅದ್ರ ಕ್ವಾಲಿಟಿ ಚೆಕ್ ಮಾಡೋಣ ಅಂದರೆ ಅದು ಆನ್ಲೈನಲ್ಲಿ ಇದೆಯಂತೆ. ಅದು ಹೇಗಿರುತ್ತೋ ಏನೋ, ಯಾವತ್ತೂ ಮುಂಚೆ ಅದನ್ನು ನಾವು ಯೂಸ್ ಮಾಡಿಲ್ಲ, ಹೊಸದಾಗಿ ಬಂದಿರೋದದು. ಅದಕ್ಕೆ ಇಲ್ಲೇನಾದರೂ ಸಿಗುತ್ತಾ ಅಂತ ಚೆಕ್ ಮಾಡೋದಕ್ಕೆ ಬಂದಿದ್ದೀವಿ.
ನಾವು ಬಂದಿದ್ದ ಸ್ನೇಹಿತರೆ ಇಲ್ಲಿ ಗೂಗಲ್ ಪಿಕ್ಸೆಲ್ ಮೊಬೈಲ್ ತೊಗೊಳೋದಕ್ಕೆ. ಅದು ಗೂಗಲ್ ಅವ್ರದ್ದು, ಅದು ಆನ್ಲೈನಲ್ಲಿ ಮಾತ್ರನೇ ಸಿಗೋದು ಇಂಡಿಯಲ್ಲಿ. ಅಟ್ಲೀಸ್ಟ್ ದುಬೈಯಲ್ಲಿ ನೋಡೋಣ ಸಿಗ್ಬೋದೇನೋ ಅಂದ್ಕೊಂಡು ನಾವು ಇಲ್ಲಿ ಹುಡ್ಕೊಂಡು ಬಂದರೆ ಇಲ್ಲೂ ಇವ್ರ ಹತ್ರ ಇಲ್ವಂತೆ, ಆನ್ಲೈನಲ್ಲೇ ತೊಗೊಳ್ಬೇಕಂತೆ. ಸೊ ನಮಗೆ ಅಲ್ಲಿ ಹುಡ್ಕೋ ಬದಲು ಆನ್ಲೈನಲ್ಲಿ ಹೇಗಿರುತ್ತೋ ಏನೋ ಕ್ವಾಲಿಟಿ ಅಂದ್ಕೊಂಡು ಗೊತ್ತಿಲ್ಲ ನಮಗೆ. ಹಾಗೆ ಸ್ಯಾಮ್ಸಂಗ್ಗೆ ತೊಗೊಳ್ತಾ ಇದ್ದೀವಿ ಈಗ. ಇದು ನೋಡಿ ಸ್ನೇಹಿತರೆ, 500 ದಿರ್ಹಮ್ಸ್. ನೋಟ್ ಹೆಂಗಿರುತ್ತೆ. ಈ ಕಡೆ ಅಂತೂ ಫುಲ್ ಅರಬಿಕಲ್ಲಿ ಬರ್ದಿರುತ್ತೆ, ಅರ್ಥ ಆಗೋದಿಲ್ಲ. ನಾವು ನೋಡಬೇಕು ಅಂದರೆ ಉಲ್ಟಾನೇ ನೋಡಬೇಕು. ಇದು ಉಲ್ಟಾ. ಆ್ಯಂಡ್ ಇಲ್ಲಿ ನೋಡಿ, ಇದು ಟ್ರಾನ್ಸ್ಪರೆಂಟ್. ಇದು ಇವತ್ತು ನಾವು ಲಾಸ್ಟ್ ಆಗಿರೋದ್ರಿಂದ ಕೊಡ್ತಾ ಇದ್ದೀವಿ. ಇದು 100 ದಿರ್ಹಮ್ಸ್. ಇದ್ರ ನೋಡಿ, ಆ ಟ್ರಾನ್ಸ್ಪರೆಂಟ್ದು ಆ ಥರ ಏನೂ ಇಲ್ಲ. ಇಲ್ಲಿ ಒಂದು ಟವರ್ ಇದೆ, ಇದು ರೋಡ್ ಇದೆ, ಇದರಲ್ಲಿ ಅವ್ರದ್ದು ಮಾಸ್ಕ್ಯೂ ಅನಿಸುತ್ತೆ, ಅದು ಇದೆ. ನಮ್ಮ ಮೊಬೈಲ್ ಶಾಪಿಂಗ್ ಆದಮೇಲೆ ಸ್ವಲ್ಪ ಬಟ್ಟೆಗಳು ಕೂಡ ತೊಗೊಂಡ್ವಿ. ಬರೀ ಬಟ್ಟೆ ಅಂತಲೂ ಅಲ್ಲ, ಇಲ್ಲಿನ ಅರೇಬಿಕ್ ಸ್ವೀಟ್ಸ್ ಆಗಿರ್ಬೋದು ಆ್ಯಂಡ್ ಇಲ್ಲಿನ ಸ್ಪೆಷಾಲಿಟಿ ಫುಡ್ಸು, ಸಮಥಿಂಗ್ ತುಂಬಾ ಶಾಪಿಂಗ್ ಆಯಿತು. ಇವತ್ತು ಲಾಸ್ಟ್ ಡೇ ನೋಡಿ, ಅವತ್ತಿಂದ ಅಷ್ಟೊಂದು ಶಾಪಿಂಗ್ ಏನು ಮಾಡಿರಲಿಲ್ಲ. ಸೊ ಇವತ್ತು ಏನಾದರೂ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಇಲ್ಲಿ ತೊಗೊಳ್ತಾ ಇದ್ದೀವಿ. ಸೊ ಇಲ್ಲಿದು ಮುಗೀತು ಸಿಂಧೆ. ಇದು ಎಮಿರೇಟ್ಸ್ ಮಾಲ್ ಅಂತ ಹೇಳಿಬಿಟ್ಟು ಇಲ್ಲಿದು ಶಾಪಿಂಗ್ ನಮ್ಮದು ಬಂದಿದ್ದ ಕೆಲಸ ಅಂತೂ ಮುಗೀತು. ಸೊ ಎಮಿರೇಟ್ಸ್ ಮಾಲ್ಗೆ ನಾವು ಏನು ರೀಸನ್ಗೆ ಬಂದಿದ್ವೋ ಅದಕ್ಕಿಂತ ಜಾಸ್ತಿನೇ ಶಾಪಿಂಗ್ ಮಾಡಿದ್ದೀವಿ ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ಟುಡೇ. ಲಾಸ್ಟ್ ಡೇ ಆಫ್ ದುಬೈ ನಮ್ಗೆ ಏನೇನು ತೊಗೊಳ್ಬೇಕು ಅನ್ನಿಸ್ತೋ ಅದನ್ನೆಲ್ಲನೂ ಕೂಡ ಇಲ್ಲೇ ಶಾಪ್ ಮಾಡಿಬಿಟ್ವಿ. ಅಂದರೆ ನಾವು ಆ ಜಾಗಕ್ಕೆ ಹುಡ್ಕೊಂಡು ಹೋಗೋ ಬದಲು ಎಲ್ಲಿ ಸಿಗುತ್ತೋ ಅಲ್ಲಿ. ಮಾಲಲ್ಲಿ ಸ್ವಲ್ಪ ಜಾಸ್ತಿನೇ ರೇಟ್ ಕಂಪ್ಯಾರಿಟಿವ್ಲಿ, ಬಟ್ ಸ್ಟಿಲ್ ಲಾಸ್ಟ್ ಡೇ ಅಂದ್ಬಿಟ್ಟು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ವಿ. ಸೊ ಮರೀನಾ ಬೀಚ್ ವಾಕು ಅಥವಾ ಜುಮೇರಾ ಬೀಚ್ ವಾಕ್ ಅಂತೂ ಸಖತ್ತಾಗಿತ್ತು ಇವತ್ತಿನ ದಿನ. ನನಗಂತೂ ಅಲ್ಲೇ ಒಂದು ಮನೆ ಇರಬಾರ್ದಾ, ಇಲ್ಲಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅಂತ ಅನ್ನಿಸ್ತು, ಅಷ್ಟು ಸೂಪರಾಗಿತ್ತು. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಊಟ ಮಾಡೋದಕ್ಕೆ ಹೋಗೋ ತನಕ ಅಂತೂ ನನಗಂತೂ ಸುಸ್ತಾಗಿ ಹೊಟ್ಟೆ ಹಸ್ದೋಗಿತ್ತು. ಸೊ ನಮ್ಮ ದುಬೈನಲ್ಲಿ ಲಾಸ್ಟ್ ಮೀಲ್ ಇದು. ಅಲ್ಲಿನ ಲೋಕಲ್ ಫುಡ್ಸ್ ಲೈಕ್ ಶವರ್ಮಾ ಆ್ಯಂಡ್ ಬಿರಿಯಾನಿ ತೊಗೊಂಡು ಎಂಜಾಯ್ ಮಾಡ್ತಾ ಇದ್ದೀವಿ. ಸೊ ಸ್ನೇಹಿತರೆ, ನಾಳೆ ಹೊರಡೋ ದಿನ ಸಿಗೋಣ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ.